ನಮಸ್ಕಾರ. ಈಗ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಗಳಿದ್ರೆ ಹೆಣ್ಮಕ್ಳಿಗೆ ನೀವು ಈ ಒಂದು ರಿಫ್ಲೆಕ್ಸ್ ಪಾಯಿಂಟ್ ಬರುತ್ತೆ. ಓಕೆ, ಈ ರಿಫ್ಲೆಕ್ಸ್ ಪಾಯಿಂಟ್ಗಳಿಗೆ ಡೈಲಿ ಹಿಂಗೆ ಪ್ರೆಸ್ ಮಾಡೋದ್ರಿಂದ ಅಲ್ಲಿ ರಿಫ್ಲೆಕ್ಸ್ ಪಾಯಿಂಟ್ಗಳಲ್ಲಿ ನಿಮಗೆ ಪೇನ್ ಇರುತ್ತೆ. ಯಾರಿಗಾದ್ರೂ ಗರ್ಭಕೋಶ ಸಮಸ್ಯೆಗಳಿದ್ದಾಗ ಈ ನಾರ್ಮಲ್ ಆಗಿ ಮದುವೆ ಆದ ಕೂಡಲೇ ಬಳೆಗಳು ಹಾಕೋದು ಇದೇ ಕಾರಣಕ್ಕೋಸ್ಕರ ಅಲ್ಲಿ ಸ್ಟಿಮ್ಯುಲೇಟ್ ಆಗಲಿ ಅಂತೇಳಿ ಮೆಟಲ್ ಬೆಳೆಗಳನ್ನ ಹಾಕ್ತಾರೆ ನಾರ್ಮಲ್ ಆಗಿ, ಅಥವಾ ಗಾಜಿಂದು ಹಾಕ್ತಾರೆ. ಗಾಜಿಂದು ಉತ್ತಮ. ಸೊ ಇಲ್ಲಿ ನೀವು ಈ ಥರ ಪ್ರೆಸ್ ಮಾಡಿದಾಗ ಒಬ್ಬರು ಪೇನ್ ಬರುತ್ತೆ, ಒಬ್ಬರು ಬರಲ್ಲ. ಇವ್ರಿಗೇನು ಸಮಸ್ಯೆ ಇಲ್ಲ, ಬಟ್ ಅವ್ರು ಪೇನ್ ಬರುತ್ತೆ. ಯು ಹ್ಯಾವ್ ಪೇನ್ ಇಯರ್? ನೋ, ಲಿಟಲ್ ಬಿಟ್ ಪೇನ್. ಓಕೆ, ಸ್ವಲ್ಪ ಪೇನ್ ಇದೆ ಅಂತೆ. ಸೊ ಇಲ್ಲಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯೂಟ್ರಸ್ ರಿಲೇಟೆಡ್ ಸಮಸ್ಯೆ ಇದ್ದವ್ರಿಗೆ ಇದು ತುಂಬ ಒಳ್ಳೆಯದು. ಇದೆಲ್ಲ ತುಂಬ ಫ್ರೀ ಆಫ್ ಕಾಸ್ಟ್ ಮಾಡ್ಬೋದು. ಎರಡು ಕೈಗಳು ಮಾಡ್ಕೋಬೋದು, ಒಂದೇ ಕೈ ಅಂತ ಏನಿಲ್ಲ. ಇಲ್ಲೂ ಮಾಡ್ಕೋಬೋದು, ಅಲ್ಲೂ ಮಾಡ್ಕೊಳ್ಬೋದು. ಸೊ ಮನೇಲಿ ಯಾರಾದ್ರೂ ಹೆಣ್ಮಕ್ಳಿಗೆ ಈ ಥರ ಸಮಸ್ಯೆ ಆದರೆ ವಿಡಿಯೋನ ಶೇರ್ ಮಾಡಿ. ಸೊ ಇಷ್ಟು ಮಾಡ್ಕೊಂಡು ಹೋಗ್ಬೋದು ನೋಡಿ. ಯೂಟ್ರಸ್ ರಿಲೇಟೆಡ್ ಸಮಸ್ಯೆ ಇದ್ದಾಗ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನು ಪ್ರೆಸ್ ಮಾಡ್ಕೊಳ್ಳಿ. ಹಿಂದಿನ ವಿಡಿಯೋದಲ್ಲಿ ಹೊಟ್ಟೆಗೆ ಯಾವ ಪಾಯಿಂಟ್ಗಳನ್ನ ಪ್ರೆಸ್ ಮಾಡ್ಬೇಕಂತ ಹೇಳಿದ್ದೇನೆ, ಅದನ್ನು ಕೂಡ ನೋಡ್ಕೊಳ್ಳಿ. ಫಾಲೋ ಮಾಡ್ತಾ ಇರಿ. ನಮ್ಮದು 3 ನಿಮಿಷದ ನಂತರದ ವಿಡಿಯೋಗಳು, ಲಾಂಗ್ ವಿಡಿಯೋಗಳೆಲ್ಲ ನಿಮಗೆ ವಿಸಿಬಲ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಇವರು ರಷ್ಯಾದಿಂದ ಬಂದಿರೋದು, ತುಂಬ ಸಾರಿ ಬರ್ತಿರ್ತಾರೆ ನಮ್ಮಲ್ಲಿ ಕ್ಲೈಂಟ್ಗಳೆಲ್ಲನೂ. ಸೊ ಇವೆಲ್ಲ ಅವರು ಮನೇಲಿ ಮಾಡ್ಕೊತಿದ್ದಾರೆ. ಈಗ ಇತ್ತೀಚಿನ ಮಾಡ್ಕೊಂಡು ಅವ್ರಿಗೆ ಯಾವುದೂ ಸಮಸ್ಯೆಗಳಿಲ್ಲ. ಹಾಗಾಗಿ ಅಲ್ಲಿ ಉಡುಪಿ ಬಂದಾಗ ನನಗೆ ಕಾಲ್ ಮಾಡೇ ಇರ್ತಾರೆ ಅವರು, ಎಕ್ಯುಪ್ರೆಷರು, ಕಲ್ಲರು, ಸೀಟ್ಸ್ ಕಲೀಲಿಕ್ಕೆ. ಬಟ್ ಇಷ್ಟು ಮಾಡ್ಕೋಬೋದು ನೋಡಿ. ಇವೆಲ್ಲ ಪಾಯಿಂಟ್ಗಳನ್ನು ಫ್ರೀ ಆಫ್ ಕಾಸ್ಟು ಮನೆಯಲ್ಲೇ ಮಾಡ್ಕೊಳ್ಳಿ. ಧನ್ಯವಾದ.